ನಮಸ್ಕಾರ. ಇವತ್ತಿನ ಸೆಷನಲ್ಲಿ ನಾವು ಲಾಗ್ ಟೇಬಲ್ನ ಯೂಸ್ ಮಾಡಿಕೊಂಡು ಲಾಗರಿದಮ್ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡೋಣ. ಇದಕ್ಕೆ ನಾನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಯೂಸಿಂಗ್ ಲಾಗರಿದಮ್ ಟೇಬಲ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ 24.395 ಇಂಟು 3.16 ಸ್ಕ್ವೇರ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 8.79. ಈ ಥರ ಪ್ರಾಬ್ಲಮ್ಗಳಲ್ಲಿ ಮೊದಲನೇ ಸ್ಟೆಪ್ಪು ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಹೇಳಿ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ಬರ್ಕೊಳ್ತೀವಿ. ದಟ್ ಈಸ್ 24.395 ಇಂಟು 3.16 ಸ್ಕ್ವೇರ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 8.79. ಈಗ ನೆಕ್ಸ್ಟ್ ಸ್ಟೆಪ್ಪು ಕೊಟ್ಟಿರೋ ಪ್ರಾಬ್ಲಮಲ್ಲಿ ಯಾವುದಕ್ಕಾದರೂ ರೂಟ್ ಇದ್ದರೆ ಆ ರೂಟ್ ಇರೋದನ್ನು ತೆಗೆದು ನಾವು ಅದನ್ನು ಇಂಡೆಕ್ಸ್ ಫಾರ್ಮಿಗೆ ತರ್ತೀವಿ. ಇಂಡೆಕ್ಸ್ ಫಾರ್ಮಿಗೆ ತಂದಾಗ 24.395 ಇಂಟು 3.16 ಸ್ಕ್ವೇರ್ ಡಿವೈಡೆಡ್ ಬೈ 8.79 ಪವರ್ 1/2 ಅಂತ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಅಪ್ಲೈ ಲಾಗ್ ಆನ್ ಬೋತ್ ಸೈಡ್ಸ್ ಅಂತ ತಗೊಳ್ತೀವಿ. ಅಪ್ಲೈ ಲಾಗ್ ಆನ್ ಬೋತ್ ಸೈಡ್ಸ್. ನೆಕ್ಸ್ಟ್ ಸ್ಟೆಪ್ಪು ಲಾಗನ್ನ ಬೋತ್ ಸೈಡ್ಸ್ ಆಫ್ ಈಕ್ವಲ್ ಟು ಸೈನ್ ಅಪ್ಲೈ ಮಾಡ್ತೀವಿ. ಅಪ್ಲೈ ಮಾಡಿದಾಗ ಇದರದ್ದು ವ್ಯಾಲ್ಯೂ ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಆಫ್ 24.395 ಇಂಟು 3.16 ಸ್ಕ್ವೇರ್ ಡಿವೈಡೆಡ್ ಬೈ 8.79 ಪವರ್ 1/2 ಅಂತ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಯಾವಾಗ ಡಿವಿಷನ್ ಬರುತ್ತೋ ಆವಾಗ ನಾವು ಲಾಗ್ ಎಮ್ ಬೈ ಎನ್ ಅನ್ನೋ ಲಾನ ಯೂಸ್ ಮಾಡ್ತೀವಿ. ಲಾಗ್ ಎಮ್ ಬೈ ಎನ್ ಕ್ಯಾನ್ ಬಿ ರಿಟನ್ ಆಸ್ ಲಾಗ್ ಎಮ್ ಮೈನಸ್ ಲಾಗ್ ಎನ್. ದೇರ್ಫೋರ್ ಇದನ್ನು ಬರ್ಕೊಳ್ಳುವಾಗ ಲಾಗ್ ಆಫ್ 24.395 ಇಂಟು 3.16 ಸ್ಕ್ವೇರ್ ಮೈನಸ್ ಲಾಗ್ ಆಫ್ 8.79 ಪವರ್ 1/2 ಅಂತ ಬರ್ಕೊಂಡೆ. ನೆಕ್ಸ್ಟ್ ಸ್ಟೆಪ್ಪು ಬ್ರ್ಯಾಕೆಟನ್ನು ರಿಮೂವ್ ಮಾಡಬೇಕು. ಇದನ್ನು ರಿಮೂವ್ ಮಾಡೋದಕ್ಕೆ ಇದು ಇರೋ ಫಾರ್ಮು ಲಾಗ್ ಎಮ್ ಇಂಟು ಎನ್ ಈ ಫಾರ್ಮ್ಯಾಟಲ್ಲಿ ಇದೆ. ಸೊ ಲಾಗ್ ಎಮ್ ಇಂಟು ಎನ್ನನ್ನು ನಾವು ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂತ ಬರಿಬೋದು. ದೇರ್ಫೋರ್ ಇದನ್ನು ಬರೆಯುವಾಗ ಲಾಗ್ 24.395 ಪ್ಲಸ್ ಲಾಗ್ 3.16 ಸ್ಕ್ವೇರ್ ಮೈನಸ್ ಲಾಗ್ 8.79 ಪವರ್ 1/2 ಅಂತ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಪ್ರಾಬ್ಲಮಲ್ಲಿ ಎಲ್ಲಾದರೂ ಪವರ್ ಇದ್ದಾಗ ಅದನ್ನು ಕನ್ವರ್ಟ್ ಮಾಡಬೇಕಾಗತ್ತೆ. ಅದನ್ನು ಕನ್ವರ್ಟ್ ಮಾಡೋದಕ್ಕೆ ನಾವು ಯಾವ ಲಾನ ಅಪ್ಲೈ ಮಾಡ್ತೀವಿ ಅಂದರೆ ಲಾಗ್ ಎಮ್ ಟು ಪವರ್ ಎನ್. ಇದನ್ನು ನಾವು ಎನ್ ಇಂಟು ಲಾಗ್ ಎಮ್ ಅಂತ ಬರಿಬೋದು. ಅಂದರೆ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೋತೀವಿ. ಲಾಗ್ 24.395 ಪ್ಲಸ್ ಇದನ್ನು ನಾವು ಚೇಂಜ್ ಮಾಡಿ ಬರೆದಾಗ 2 ಇಂಟು ಲಾಗ್ 3.16 ಅಂತ ಆಗುತ್ತೆ. ಹಾಗೆ ಇದು ಮೈನಸ್ ಹಾಫ್ ಇಂಟು ಲಾಗ್ 8.79 ಅಂತ ಆಗುತ್ತೆ. ಇಷ್ಟಾದಮೇಲೆ ನಾವು ಲಾಗರಿದಮ್ ವ್ಯಾಲ್ಯೂನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಲಾಸ್ಟ್ ವಿಡಿಯೋನಲ್ಲಿ ನೋಡಿದ್ವಿ. ಆ ರೂಲ್ನ ಅಪ್ಲೈ ಮಾಡಿ ಇದಕ್ಕೆ ಲಾಗ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಫಸ್ಟ್ ಥಿಂಗ್, ಇದಕ್ಕೆ ಪಾಯಿಂಟಿಗೆ ಮುಂಚೆ 2 ನಂಬರ್ಸ್ ಇದೆ. ಸೊ ಕ್ಯಾರೆಕ್ಟರಿಸ್ಟಿಕ್ಕು 2 - 1 ದಟ್ ಈಸ್ 1 ಪಾಯಿಂಟ್. ನಾವು ವ್ಯಾಲ್ಯೂನ ನೋಡುವಾಗ 24th ರೋ ಅಲ್ಲಿ 3rd ಕಾಲಮ್ನ ನೋಡ್ತೀವಿ, ಹಾಗೆ 9 ಕಾಲಮ್ನ ನೋಡ್ತೀವಿ. ಅದರಲ್ಲಿ ಬರೋ ವ್ಯಾಲ್ಯೂಸ್ನ ಆ್ಯಡ್ ಮಾಡಿದಾಗ ನಮಗೆ ಬರೋವಂಥ ವ್ಯಾಲ್ಯೂ 3872. ಇದಾದಮೇಲೆ ಪ್ಲಸ್ 2 ಇಂಟು ಲಾಗ್ 3.16ಗೆ
ಪಾಯಿಂಟಿಗೆ ಮುಂಚೆ ಇರೋ ಸಿಂಗಲ್ ಡಿಜಿಟ್ ಇದೆ. ಸೊ 1 - 1 ಅಂದರೆ 0.4997 ಅಂತ ಆಗುತ್ತೆ. ನಾವು ಇಲ್ಲಿ ಲಾಗ್ ವ್ಯಾಲ್ಯೂನ ನೋಡುವಾಗ 31 ರೋ ಅಲ್ಲಿ 6th ಕಾಲಮ್ನ ನೋಡ್ತೀವಿ. ನೆಕ್ಸ್ಟು ಮೈನಸ್, ಇಲ್ಲಿ ಯಾವ ಸೈನ್ ಇದೆ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡೆ. ಹಾಫ್ ಇಂಟು ಪಾಯಿಂಟಿಗೆ ಮುಂಚೆ ಸಿಂಗಲ್ ಡಿಜಿಟ್ ಇದೆ. ಸೊ 1 - 1 ಇಸ್ 0. ಪಾಯಿಂಟ್ ಲಾಗ್ ಟೇಬಲ್ ನೋಡುವಾಗ 87th ರೋ ಅಲ್ಲಿ 9th ಕಾಲಮ್ನ ನೋಡ್ತೀವಿ. ಅಲ್ಲಿ ಇರೋವಂಥ ವ್ಯಾಲ್ಯೂ 9440. ನೆಕ್ಸ್ಟ್ ಸ್ಟೆಪ್ಪು, ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋಗ್ತೀವಿ. ಸಿಂಪ್ಲಿಫೈ ಮಾಡಿದಾಗ ಇದಕ್ಕೆ ಏನು ಸಿಂಪ್ಲಿಫಿಕೇಷನ್ ಬರಲ್ಲ. ಸೊ 1.3872 ಬರುತ್ತೆ. ಇಲ್ಲಿ ಪ್ಲಸ್ ಸಿಂಬಲ್ ಇದೆ, ಸೊ ಹಾಗಾಗಿ ಪ್ಲಸ್ ಸೈನ್ ಆ್ಯಸ್ ಇಟ್ ಈಸ್ ತೊಗೋತೀನಿ. 2 × 0.4997 ಇದರದ್ದು ವ್ಯಾಲ್ಯೂ ನಮಗೆ 0.9994 ಅಂತ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪು, ಇಲ್ಲಿ ಮೈನಸ್ ಇದೆ, ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡೆ. ಈಗ ಇದನ್ನು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗಿದೆ. 0.9440 × 1 ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ ಬರೋವಂಥ ವ್ಯಾಲ್ಯೂ 0.472. ಇದಿಷ್ಟನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ನಮಗೆ ಬರೋವಂಥ ವ್ಯಾಲ್ಯೂ 1.9146. ಇದು ಯಾವುದ್ರದ್ದು ವ್ಯಾಲ್ಯೂ? ಲಾಗ್ ಎಕ್ಸ್ದು ವ್ಯಾಲ್ಯೂ. ನಮಗೆ ಬೇಕಾಗಿರೋದು ಎಕ್ಸ್ದು ವ್ಯಾಲ್ಯೂ ಮಾತ್ರ, ಲಾಗ್ ಎಕ್ಸ್ ವ್ಯಾಲ್ಯೂ ಅಲ್ಲ. ದೇರ್ಫೋರ್ ಹೆಂಗೆ ಈಗ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಎಕ್ಸ್ ಇಸ್ ಈಕ್ವಲ್ ಟು ಲಾಗನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಈಸ್ ಈಕ್ವಲ್ ಟು ಇನ್ನು ಈ ಸೈಡಲ್ಲಿ ಆ್ಯಂಟಿ ಲಾಗ್ನ ಅಪ್ಲೈ ಮಾಡ್ತೀವಿ. ಆ್ಯಂಟಿ ಲಾಗ್ ಆಫ್ 1.9146. 1.9146 ಇರೋ ವ್ಯಾಲ್ಯೂನ ನಾವು ಆ್ಯಂಟಿ ಲಾಗ್ ಟೇಬಲಲ್ಲಿ ರೆಫರ್ ಮಾಡ್ತೀವಿ. ಆ್ಯಂಟಿ ಲಾಗ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವಾಗಲೂ ಪಾಯಿಂಟ್ ಆದಮೇಲಿನ ನಂಬರ್ಸಿಗೆ ಫೈಂಡ್ ಔಟ್ ಮಾಡ್ತೀವಿ. ಅಂದರೆ ಆ್ಯಂಟಿ ಲಾಗ್ ಟೇಬಲಲ್ಲಿ 0.91 ರೋ ಅಲ್ಲಿ 4th ಕಾಲಮ್ ಹಾಗೆ 6th ಮೀನ್ ಡಿಫ್ರೆನ್ಸಲ್ಲಿ ಏನು ವ್ಯಾಲ್ಯೂಸ್ ಇದೆ ಅನ್ನೋದನ್ನ ನೋಡಿ ಎರಡನ್ನೂ ಆ್ಯಡ್ ಮಾಡಿದಾಗ ನಮಗೆ ಸಿಕ್ಕಂಥ ವ್ಯಾಲ್ಯೂ 8215 ಅಂತ ಸಿಕ್ತು. ಈಗ ಪಾಯಿಂಟ್ ಇಡಬೇಕಾಗಿದೆ. ಇಲ್ಲಿ ಪಾಯಿಂಟ್ ಇಡೋದಕ್ಕೆ ನಾವು ಆ್ಯಂಟಿಲಾಗ್ಗೂ ಮುಂಚೆ ಬಂದಿರೋ ವ್ಯಾಲ್ಯೂ ಅಲ್ಲಿ ಪಾಯಿಂಟಿಗೆ ಮುಂಚೆ ಯಾವ ನಂಬರ್ ಇದೆ ಅನ್ನೋದನ್ನ ನೋಡಿಕೊಂಡು ಅದಕ್ಕೆ +1 ಆ್ಯಡ್ ಮಾಡ್ತೀವಿ. ಸೊ 1 + 1 ಅಂದರೆ 2 ಆಯಿತು. ಅಲ್ಲಿಗೆ 1 2 ಡಿಜಿಟ್ಸ್ ಆದಮೇಲೆ ಒಂದು ಪಾಯಿಂಟನ್ನ ಇಡ್ತೀವಿ. ದೇರ್ಫೋರ್ ಎಕ್ಸ್ದು ವ್ಯಾಲ್ಯೂ 82.15 ಅಂದರೆ 24.395 into 3.16² divided by √8.79. ಇದರದ್ದು ವ್ಯಾಲ್ಯೂ 82.15 ಅಂತ ಬರುತ್ತೆ. ಹಾಗೆ ಇವಾಗ ಒಂದು ಅಡ್ವಾನ್ಸ್ ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಇವ್ಯಾಲ್ಯೂಯೇಟ್ ಯೂಸಿಂಗ್ ಲಾಗ್ ಟೇಬಲ್ ಕ್ಯೂಬ್ ರೂಟ್ ಆಫ್ 3.142 into square root of 88.76 into 0.437 power 2 whole divided by 19.35 into 5th root of 95.64. ಈಗ ಫಸ್ಟ್ ಸ್ಟೆಪ್ಪು ಸೇಮ್ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡೋಣ. ದಟ್ ಈಸ್ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 3.142 into square root of 88.76 into 0.437 power 2 whole divided by 19.35 into 5th root of 95.64. ಈಗ ಆಲ್ರೆಡಿ ನಾನು ಹಿಂದಿನ ಪ್ರಾಬ್ಲಮಲ್ಲಿ ಡಿಸ್ಕಸ್ ಮಾಡಿರೋ ಹಾಗೆ ರೂಟ್ ಇರೋದನ್ನೆಲ್ಲ ನಾವು ಇಂಡೆಕ್ಸ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋತೀವಿ. ಇಂಡೆಕ್ಸ್ ಫಾರ್ಮ್ಗೆ ಕನ್ವರ್ಟ್ ಮಾಡಿಕೊಂಡಾಗ ಈ ಪ್ರಾಬ್ಲಮ್
3.142 power 1 by 3 into 88.76 power 1 by 2 into 0.437 power 2 whole divided by 19.35 into 95.64 to the power of 1 by 5 ಅಂತ ಆಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪು ಅಪ್ಲೈ ಲಾಗ್ ಆನ್ ಬೋತ್ ಸೈಡ್ಸ್. ಎರಡು ಸೈಡು ಲಾಗ್ನ ಅಪ್ಲೈ ಮಾಡಿದಾಗ ನಮಗೆ ಬರೋವಂಥ ವ್ಯಾಲ್ಯೂ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು log of 3.142 power 1 by 3 into 88.76 power 1 by 2 into 0.437 power 2 whole divided by 19.35 into 95.64 power 1 by 5. ಯಾವಾಗ ಪ್ರಾಬ್ಲಮಲ್ಲಿ ಡಿವಿಷನ್ ಬರುತ್ತೋ ಆವಾಗ ನಾವು ಲಾಗ್ ಎಮ್ ಬೈ ಎನ್ ಈ ಲಾನ ಅಪ್ಲೈ ಮಾಡ್ತೀವಿ. ಆ ಲಾನ ಅಪ್ಲೈ ಮಾಡಿದಾಗ ನಮಗೆ ವ್ಯಾಲ್ಯೂ ಬರೋವಂಥದ್ದು ಲಾಗ್ 3.142 ಪವರ್ 1 ಬೈ 3 ಇಂಟು 88.76 ಪವರ್ 1 ಬೈ 2 ಇಂಟು 0.437 ಪವರ್ 2 ಮೈನಸ್ ಲಾಗ್ 19.35 into 95.64 power 1 by 5. ನೆಕ್ಸ್ಟ್ ಸ್ಟೆಪ್ಪು ಬ್ರ್ಯಾಕೆಟಲ್ಲಿ ಮಲ್ಟಿಪ್ಲಿಕೇಶನ್ ಸೈನ್ ಇದ್ದಾಗ ನಾವು ಇನ್ನೊಂದು ಲಾನ ಅಪ್ಲೈ ಮಾಡ್ತೀವಿ. ದಟ್ ಈಸ್ ಲಾಗ್ ಎಮ್ ಇಂಟು ಎನ್ ವಿಚ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಇಲ್ಲಿ 3 ಎಲಿಮೆಂಟ್ ಬಂದಿದೆ. 3 ಎಲಿಮೆಂಟ್ನು ನಾವು ಸ್ಪ್ಲಿಟ್ ಮಾಡಿ ಬರ್ಕೊತೀವಿ. ಮಧ್ಯದಲ್ಲಿ ಪ್ಲಸ್ ಸೈನ್ ಹಾಕ್ತೀವಿ. ಲಾಗ್ 3.142 ಪವರ್ 1 ಬೈ 3 ಪ್ಲಸ್ ಲಾಗ್ 88.76 ಪವರ್ 1 by 2 ಪ್ಲಸ್ ಲಾಗ್ 0.437 ಪವರ್ 2. ಇದಿಷ್ಟು ಫಸ್ಟ್ ಹಾಫ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಟೆಪ್ ಆಯಿತು. ಈಗ ಸೆಕೆಂಡ್ ಹಾಫ್ನ ತಗೊಳ್ಳುವಾಗ ಇಲ್ಲಿ ಮೈನಸ್ ಸೈನ್ ಇದೆ. ಮೈನಸ್ ಸೈನ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ತಾ ಇದ್ದೀನಿ. ಬರ್ಕೊಂಡ್ಮೇಲೆ ಇದನ್ನು ಲಾ ಅಪ್ಲೈ ಮಾಡಿ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋಣ. ದಟ್ ಈಸ್ ಲಾಗ್ 19.35 ಪ್ಲಸ್ ಲಾಗ್ 95.64 ಟು ದ ಪವರ್ ಆಫ್ 1 ಬೈ 5. ನೆಕ್ಸ್ಟ್ ಸ್ಟೆಪ್ಪು ಪವರಲ್ಲಿ ಯಾವುದಾದ್ರೂ ನಂಬರ್ಸ್ ಇದ್ದರೆ ಅದನ್ನು ಕೂಡ ಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡ್ಕೊಳ್ತೀವಿ. ಲಾ ಅಪ್ಲೈ ಮಾಡಿದಾಗ ಇದೇನಾಗುತ್ತೆ 1 ಬೈ 3 ಲಾಗ್ 3.142 ಪ್ಲಸ್ 1 ಬೈ 2 ಲಾಗ್ 88.76 ಪ್ಲಸ್ 2 ಲಾಗ್ 0.437 ಮೈನಸ್ ಇಲ್ಲಿ ಯಾವುದೇ ಪವರ್ ಇಲ್ಲ, ಹಾಗಾಗಿ ಬರ್ಕೊಳ್ಳುವಾಗ ಲಾಗ್ 19.35 ಪ್ಲಸ್ ಇಲ್ಲಿ ಪವರಲ್ಲಿ ವ್ಯಾಲ್ಯೂ ಇದೆ, ಹಾಗಾಗಿ 1 ಬೈ 5 ಲಾಗ್ 95.64 ಅಂತ ಬರ್ಕೊಳ್ತೀವಿ. ಇಷ್ಟಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಬ್ರ್ಯಾಕೆಟ್ನ ರಿಮೂವ್ ಮಾಡ್ಕೋಬೇಕು. ಬ್ರ್ಯಾಕೆಟ್ನ ರಿಮೂವ್ ಮಾಡುವಾಗ ಯಾವಾಗಲೂ ನೆನಪಿರಲಿ, ನಾವು ಸೈನ್ಸನ್ನು ಮಲ್ಟಿಪ್ಲೈ ಮಾಡಬೇಕು. ಸೈನ್ಸ್ ಅಂದಾಗ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಸೈನ್ ಇರ್ಬೋದು ಅಥವಾ ಡಿವಿಷನ್ ಸೈನ್ ಇರ್ಬೋದು. ಇದನ್ನು ಮಲ್ಟಿಪ್ಲೈ ಮಾಡಿ ಬರಿಬೇಕಾಗತ್ತೆ. ಅದು ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಬ್ರ್ಯಾಕೆಟ್ನ ರಿಮೂವ್ ಮಾಡುವಾಗ ಇಲ್ಲಿ ಹೊರಗಡೆ ಪ್ಲಸ್ ಸೈನ್ ಇದೆ, ಹಾಗಾಗಿ ನಾವು ಇಲ್ಲಿ ಪ್ರತಿಯೊಂದು ಎಲಿಮೆಂಟ್ಗೂ ಪ್ಲಸ್ ಸೈನ್ನ ಮಲ್ಟಿಪ್ಲೈ ಮಾಡ್ಕೊತೀವಿ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಆಗುತ್ತೆ. ಸೊ 1 ಬೈ 3 ಲಾಗ್ 3.142 ಆಗುತ್ತೆ. ಪ್ಲಸ್ ಇಂಟು ಪ್ಲಸ್ ಅಗೈನ್ ಪ್ಲಸ್ ಆಗುತ್ತೆ. 1 ಬೈ 2 ಲಾಗ್ 88.76 ಹಾಗೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಲಾಗ್ 0.437 ಆಗುತ್ತೆ.
ಈಗ ನೆಕ್ಸ್ಟ್ ಪಾರ್ಟ್, ಇಲ್ಲಿ ಬ್ರ್ಯಾಕೆಟ್ ರಿಮೂವ್ ಮಾಡುವಾಗ ಬಿ ವೆರಿ ಕೇರ್ಫುಲ್ ಬಿಕಾಸ್ ಇಲ್ಲಿ ಮೈನಸ್ ಸೈನ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಸೊ ಮೈನಸ್ ಲಾಗ್ 19.35 ಆಯಿತು. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಇಲ್ಲಿ ಇರೋ ವ್ಯಾಲ್ಯೂ 1/5 ಲಾಗ್ 95.64. ಈಗ ಈ ಸ್ಟೆಪ್ಗೆ ಅರೈವ್ ಆದಮೇಲೆ ನಾವು ಲಾಗ್ ಟೇಬಲ್ನ ರೆಫರ್ ಮಾಡಿ ಈ ಲಾಗ್ ನಂಬರ್ಸಿಗೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಇದೇ ಆಗುತ್ತೆ 1/3 ಇಂಟು ಪಾಯಿಂಟಿಗೆ ಮುಂಚೆ ಇರೋವಂಥ ಸಿಂಗಲ್ ಡಿಜಿಟ್ ಇದೆ. ದೇರ್ ಫೋರ್ 1 ಮೈನಸ್ 1 ಅಂದರೆ ಕ್ಯಾರೆಕ್ಟರಿಸ್ಟಿಕ್ 0 ಆಗುತ್ತೆ. ಪಾಯಿಂಟ್ ಮ್ಯಾಂಟಿಸಾನ ನಾವು ರೆಫರ್ ಮಾಡಿದಾಗ ಲಾಗ್ ಟೇಬಲಲ್ಲಿ 31 ರೋ 4th ಕಾಲಮ್ ಹಾಗೆ ಸೆಕೆಂಡ್ ಮೀನ್ ಡಿಫ್ರೆನ್ಸ್ ಇದ್ರದ್ದು ವ್ಯಾಲ್ಯೂ ಎರಡೂ ನಾವು ಸಮ್ ಮಾಡಿದಾಗ ಅಥವಾ ಟೋಟಲ್ ಮಾಡಿದಾಗ ನಮಗೆ ಸಿಗೋವಂಥ ವ್ಯಾಲ್ಯೂ 4972. ನೆಕ್ಸ್ಟ್ ಸ್ಟೆಪ್ಪು ಇದನ್ನು ಸಾಲ್ವ್ ಮಾಡ್ಕೊಳ್ತೀವಿ. ಪ್ಲಸ್ 1/2 ಇಂಟು ಪಾಯಿಂಟಿಗೆ ಮುಂಚೆ 2 ಡಿಜಿಟ್ ಇದೆ. ದೇರ್ ಫೋರ್ 2 ಮೈನಸ್ 1 ಅಂತ ಕ್ಯಾರೆಕ್ಟರಿಸ್ಟಿಕ್ ಆಗುತ್ತೆ. ಲಾಗ್ ಟೇಬಲ್ ರೆಫರ್ ಮಾಡಿದಾಗ 88th ರೋ 7th ಕಾಲಮ್ ಹಾಗೆ 6th ಮೀನ್ ಡಿಫ್ರೆನ್ಸ್ ಇದ್ರದ್ದು ವ್ಯಾಲ್ಯೂ ಎರಡನ್ನೂ ನಾವು ಆ್ಯಡಪ್ ಮಾಡಿದಾಗ ನಮಗೆ ಬರೋವಂಥ ವ್ಯಾಲ್ಯೂ 9482 ಪ್ಲಸ್ ಇಲ್ಲಿ 2 ಇದೆ ಇಂಟು ಇಲ್ಲಿ ಪಾಯಿಂಟಿಗೆ ಮುಂಚೆ ಯಾವುದೇ ನಂಬರ್ ಇಲ್ಲ. ಈ ಥರ ಇರುವಾಗ ಪಾಯಿಂಟ್ ಆದಮೇಲೆ ಫಸ್ಟ್ ನಂಬರ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಎಷ್ಟು ಝೀರೋಸ್ ಇದೆ ಅಂತ ನೋಡಬೇಕು. ಇಲ್ಲಿ ಯಾವುದೇ ಝೀರೋ ಇಲ್ಲ. ದೇರ್ ಫೋರ್ 0 + 1 ಮಾಡಿದಾಗ ನಮಗೆ ಬರೋವಂಥ ವ್ಯಾಲ್ಯೂ 1. ಇಲ್ಲಿ ನಾವು 1 ಬಾರ್ ಅಂತ ತಗೊಳ್ತೀವಿ. 1 ಬಾರ್ ಪಾಯಿಂಟ್ ಲಾಗ್ ಟೇಬಲ್ ರೆಫರ್ ಮಾಡುವಾಗ 43rd ರೋ 7th ಕಾಲಮ್ನ ರೆಫರ್ ಮಾಡ್ತೀವಿ. ಅಲ್ಲಿ ಬರೋವಂಥ ವ್ಯಾಲ್ಯೂ 6405 ಆಗಿರುತ್ತೆ. ನೆಕ್ಸ್ಟು ಮೈನಸ್ ಇಲ್ಲಿ ಪಾಯಿಂಟಿಗೆ ಮುಂಚೆ 2 ಡಿಜಿಟ್ಸ್ ಇದೆ. ದೇರ್ ಫೋರ್ 2 ಮೈನಸ್ 1 ಮಾಡಿದಾಗ 1 ಪಾಯಿಂಟ್ ಲಾಗ್ ಟೇಬಲ್ನ ರೆಫರ್ ಮಾಡಿದಾಗ 19th ರೋ 3rd ಕಾಲಮ್ ಹಾಗೆ 5th ಮೀನ್ ಡಿಫ್ರೆನ್ಸ್ ಇದರಲ್ಲಿ ಏನು ವ್ಯಾಲ್ಯೂಸ್ ಇದೆ ಅದನ್ನ ಆ್ಯಡಪ್ ಮಾಡಿದಾಗ ನಮಗೆ ಸಿಗೋವಂಥ ವ್ಯಾಲ್ಯೂ 2865 ಮೈನಸ್ ನೆಕ್ಸ್ಟ್ ಸ್ಟೆಪ್ಪು 1/5 ಇಂಟು ಪಾಯಿಂಟಿಗೆ ಮುಂಚೆ 2 ಡಿಜಿಟ್ಸ್ ಇದೆ. ಸೊ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಕು 1 ಆಯಿತು. ಪಾಯಿಂಟ್ 95th ರೋ 6th ಕಾಲಮ್ ಹಾಗೆ 4th ಮೀನ್ ಡಿಫ್ರೆನ್ಸ್ ಇದರದ್ದು ವ್ಯಾಲ್ಯೂನ ಆ್ಯಡಪ್ ಮಾಡಿದಾಗ ನಮಗೆ ಸಿಗೋವಂಥ ವ್ಯಾಲ್ಯೂ 9807. ಈ ವ್ಯಾಲ್ಯೂಸ್ಗೆ ಅರೈವ್ ಆದಮೇಲೆ ನಾವು ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋಗ್ತೀವಿ. ಸಿಂಪ್ಲಿಫೈ ಮಾಡೋದು ಹೇಗೆ? 1 ಇಂಟು 0.4972 ಡಿವೈಡೆಡ್ ಬೈ 3 ಇದನ್ನು ಮಾಡಿದಾಗ ನಮಗೆ ಸಿಗೋವಂಥ ವ್ಯಾಲ್ಯೂ 0.1657 ಪ್ಲಸ್ 1 ಇಂಟು 1.9482 ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ ಸಿಗುವಂಥ ವ್ಯಾಲ್ಯೂ 0.9741 ಪ್ಲಸ್ ರಿಮೆಂಬರ್ ಯಾವಾಗ ಲಾಗ್ ವ್ಯಾಲ್ಯೂ ಬಾರ್ ಬಂದಿರುತ್ತೋ ಆವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕಾಗತ್ತೆ. ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತಂದರೆ ಈ ವ್ಯಾಲ್ಯೂನ ಸ್ಪ್ಲಿಟ್ ಮಾಡಿ ಬರ್ಕೊಳ್ತೀವಿ. ಅದಕ್ಕೂ ಮುಂಚೆ ಇಲ್ಲಿರೋಂಥ 2ನ ಸಪ್ರೇಟಾಗಿ ಬರ್ಕೊಂಡೆ. 2 ಇಂಟು ಸ್ಪ್ಲಿಟ್ ಮಾಡಿದಾಗ ಕ್ಯಾರೆಕ್ಟರಿಸ್ಟಿಕ್ನ ಸಪ್ರೇಟ್ ಮಾಡ್ತೀವಿ, ಮ್ಯಾಂಟಿಸಾನ ಸಪ್ರೇಟ್ ಮಾಡ್ತೀವಿ. ಸೊ 1 ಬಾರ್ ಅನ್ನೋದು ನೆಗೆಟಿವ್ ನಂಬರ್, ದೇರ್ಫೋರ್ ಅದನ್ನು -1 ಅಂತ ಬರ್ಕೊಳ್ತೀನಿ. ಹಾಗೆ ಪ್ಲಸ್ ಮ್ಯಾಂಟಿಸಾ ಪಾರ್ಟನ್ನ ಬರ್ಕೊಳ್ಳೋಣ 0.6405. ಇಷ್ಟಾದಮೇಲೆ ಕ್ಲೋಸ್ ಮಾಡ್ತಿದ್ದೀನಿ ಬ್ರ್ಯಾಕೆಟ್. ಮೈನಸ್ ಇದನ್ನು ಇನ್ನೇನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಹಾಗಾಗಿ 1.2865 ಆ್ಯಸ್ ಇಟ್ ಈಸ್ ಬರ್ಕೊಂಡೆ. ಮೈನಸ್ ಇದನ್ನು ಸಿಂಪ್ಲಿಫೈ ಮಾಡಬೇಕು. 1 ಇಂಟು 1.9807 ಡಿವೈಡೆಡ್ ಬೈ 5 ಇದನ್ನು ಮಾಡಿದಾಗ ನಮಗೆ ಸಿಗುವಂಥ ವ್ಯಾಲ್ಯೂ 0.39614. ಸ್ಟೆಪ್ ವೈಸ್ ನೋಡಿದಾಗ ಪ್ರಾಬ್ಲಮಲ್ಲಿ ಎಲ್ಲೂ ಬ್ರ್ಯಾಕೆಟ್ಸ್ ಬರಬಾರ್ದು. ಬ್ರ್ಯಾಕೆಟ್ಸ್ ಬಂದಿದೆ ಅಂತಂದರೆ ಫಸ್ಟು ಬ್ರ್ಯಾಕೆಟ್ನ ರಿಮೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಸ್ಟೆಪ್ಪಲ್ಲಿ ನಾವು ಬ್ರ್ಯಾಕೆಟ್ ಇಲ್ಲದಿರೋ ವ್ಯಾಲ್ಯೂಸ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ತಾ ಇದ್ದೀವಿ. 9741
ಈಗ ಇಲ್ಲಿ ಬ್ರ್ಯಾಕೆಟ್ ರಿಮೂವ್ ಮಾಡಬೇಕಾಗಿದೆ. ಸೊ ಇಲ್ಲಿರೋ ಸಿಂಬಲ್ನ ಆ್ಯಸ್ ಇಟ್ ಈಸ್ ಬರ್ಕೊಂಡೆ. ಈಗ ಇದು ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಮೈನಸ್ ವ್ಯಾಲ್ಯೂನ ಬರ್ಕೊಂಡು 2 ಇಂಟು 1 2 ಆಯಿತು. ಅಗೈನ್ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಮಾಡಿದಾಗ ಪ್ಲಸ್ ಬರುತ್ತೆ. 2 ಇಂಟು 0.6405 ಇದನ್ನು ಮಾಡಿದಾಗ ನಮಗೆ ಬರುವಂಥ ವ್ಯಾಲ್ಯೂ 1.281. ಈಗ ಈ ಮೈನಸ್ನ ಆ್ಯಸ್ ಇಟ್ ಈಸ್ ಬರ್ಕೊಂಡೆ. 1.2865 ಮೈನಸ್ 0.39614. ಅಗೈನ್ ನಮಗೆ ಇಲ್ಲೊಂದು ಬ್ರ್ಯಾಕೆಟ್ ಬಂದಿದೆ. ಸೊ ಈ ಬ್ರ್ಯಾಕೆಟ್ನ ರಿಮೂವ್ ಮಾಡ್ಕೊಳ್ಳೋಣ. ಇದನ್ನು ರಿಮೂವ್ ಮಾಡಿದಾಗ 0.1657 ಪ್ಲಸ್ 0.9741 ಪ್ಲಸ್ ಇಂಟು ಮೈನಸ್ ಮೈನಸ್ 2 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1.281 ಮೈನಸ್ 1.2865 ಮೈನಸ್ 0.39614. ಇದಿಷ್ಟು ವ್ಯಾಲ್ಯೂಸ್ನ ಈಗ ನಾವು ಕ್ಯಾಲ್ಕುಲೇಟ್ರಲ್ಲಿ ಸಿಂಪ್ಲಿಫೈ ಮಾಡಿಕೊಂಡ್ರೆ ನಮಗೆ ಸಿಗೋವಂಥ ವ್ಯಾಲ್ಯೂ ಮೈನಸ್ 1.26184. ಯಾವಾಗ ಇಲ್ಲಿ ಬರೋವಂಥ ವ್ಯಾಲ್ಯೂ ನೆಗೆಟಿವ್ ಆಗಿರುತ್ತೆ ಆವಾಗ ಸ್ಲೈಟ್ಲಿ ಡಿಫ್ರೆಂಟ್ ಅಪ್ರೋಚನ್ನು ಮಾಡಬೇಕಾಗತ್ತೆ. ಪಾಸಿಟಿವ್ ನಂಬರ್ ಬಂದಿದ್ದರೆ ಡೈರೆಕ್ಟಾಗಿ ನಾವು ಆ್ಯಂಟಿಲಾಗ್ ಟೇಬಲ್ನ ರೆಫರ್ ಮಾಡಿ ವ್ಯಾಲ್ಯೂನ ಬರಿತಿದ್ವಿ. ಇದು ಯಾಕೆ ಈ ಥರ ಆಗುತ್ತೆ ಅಂತಂದರೆ, ಆಲ್ರೆಡಿ ನಾನು ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ, ಕ್ಯಾರೆಕ್ಟರಿಸ್ಟಿಕ್ ಈದರ್ ಪಾಸಿಟಿವ್ ಆರ್ ನೆಗೆಟಿವ್ ಆಗಿರ್ಬೋದು, ಆದರೆ ಮ್ಯಾಂಟಿಸಾ ಪಾರ್ಟ್ ಯಾವಾಗಲೂ ಪಾಸಿಟಿವೇ ಆಗಿರಬೇಕು ಅಂತ. ಇಲ್ಲಿ ಇದಿಷ್ಟು ನಂಬರು ಕಂಪ್ಲೀಟಾಗಿ ನೆಗೆಟಿವ್ ನಂಬರ್ ಬಂದಿದೆ. ಹಾಗಾಗಿ ನಾವು ಮ್ಯಾಂಟಿಸಾನ ಪಾಸಿಟಿವ್ ಕನ್ವರ್ಟ್ ಮಾಡ್ಕೋತೀವಿ, ಕ್ಯಾರೆಕ್ಟರಿಸ್ಟಿಕ್ನ ಆ್ಯಸ್ ಇಟ್ ಈಸ್ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಇದನ್ನು ಹೇಗೆ ಮಾಡೋದು ಅಂತಂದರೆ, ಕ್ಯಾರೆಕ್ಟರಿಸ್ಟಿಕ್ಕಲ್ಲಿ ಯಾವ ನಂಬರ್ ಬಂದಿದೆಯೋ ಅದರ ನೆಕ್ಸ್ಟ್ ನಂಬರ್ನ ನಾವು ತಗೊಳ್ಬೇಕು. ನೆಕ್ಸ್ಟ್ ನಂಬರ್ ಅಂತಂದರೆ 2. ಈಗ ನಾವು ಇಲ್ಲಿ ಬಂದಿರೋ ವ್ಯಾಲ್ಯೂನ ನ್ಯೂಟ್ರಲೈಸ್ ಮಾಡೋದಕ್ಕೋಸ್ಕರ ಇಲ್ಲಿ 2 ತೊಗೊಂಡ್ಬಿಟ್ರೆ ಎಕ್ಸ್ಟ್ರಾ ನಂಬರ್ ಬಂದಂಗೆ ಆಗುತ್ತೆ. ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೋಸ್ಕರ ಒಂದು ನೆಗೆಟಿವ್ ನಂಬರ್ನ ತೊಗೊಳ್ತೀವಿ, ಇನ್ನೊಂದು ಪಾಸಿಟಿವ್ ನಂಬರ್ನ ತೊಗೊಳ್ತೀವಿ. ಸೊ ಒಂದು 2 ಬಾರ್ ಆಗುತ್ತೆ, ಇನ್ನೊಂದು 2 ಆಗುತ್ತೆ. ಈಗ ಪಾಸಿಟಿವ್ ನಂಬರಿಂದ ನಾವು ಇಲ್ಲಿ ಇರೋವಂಥ ವ್ಯಾಲ್ಯೂನ ಸಬ್ಟ್ರ್ಯಾಕ್ಟ್ ಮಾಡ್ಕೋತೀವಿ. 2 ಮೈನಸ್ 1.26184. ಈ 2 ಬಾರ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ತೀವಿ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಬರೋವಂಥ ವ್ಯಾಲ್ಯೂ 0.73816. ಸೊ ಈ 2 ಬಾರ್ ಪಕ್ಕದಲ್ಲಿ ಇದನ್ನು ಬರ್ಕೊಂಡ್ವಿ. ಅಲ್ಲಿಗೆ ಅರ್ಥ ಮ್ಯಾಂಟಿಸಾ ಪಾರ್ಟು ಪಾಸಿಟಿವ್ ಆಗೇ ಉಳ್ಕೊಂತು, ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ನೆಗೆಟಿವ್ ವ್ಯಾಲ್ಯೂ ಬಂದಿದೆ. ಇದನ್ನು ನಾವು ಈಗ ಆ್ಯಂಟಿಲಾಗ್ ಟೇಬಲ್ನ ರೆಫರ್ ಮಾಡ್ತೀವಿ. ಆ್ಯಂಟಿಲಾಗ್ ಟೇಬಲ್ನ ರೆಫರ್ ಮಾಡೋದಕ್ಕೆ ನಮಗೆ ಬರೀ 4 ಡಿಜಿಟ್ಸ್ ಆಫ್ಟರ್ ದ ಪಾಯಿಂಟ್ಸ್ ಸಾಕಾಗಿದೆ. ಹಾಗಾಗಿ ಇದನ್ನು ಎಸ್ಟಿಮೇಟೆಡ್ ಟು 2 ಬಾರ್ 0.7382 ಅಂತ ಮಾಡ್ಕೊಳ್ತೀವಿ. ಇಲ್ಲಿ ಪಾಯಿಂಟ್ ಆದಮೇಲೆ 7382ನೇ ಯಾಕೆ ತೊಗೊಂಡ್ವಿ ಅಂತಂದರೆ, ಇಲ್ಲಿ 5th ಡಿಜಿಟು 5ಗಿಂತ ಜಾಸ್ತಿ ಇರೋ ನಂಬರ್ ಇದೆ, ಹಾಗಾಗಿ 4th ಡಿಜಿಟ್ಗೆ +1 ಮಾಡ್ಕೊಳ್ತೀವಿ. ದೇರ್ಫೋರ್ ಇದು 2 ಬಾರ್ 0.7382 ಅಂತ ಆಯಿತು. ಈಗ ಆ್ಯಂಟಿಲಾಗ್ ಟೇಬಲಲ್ಲಿ ನೋಡುವಾಗ 0.73 ರೋ ಅಲ್ಲಿ 8th ಕಾಲಮ್ ಹಾಗೆ ಸೆಕೆಂಡ್ ಮೀನ್ ಡಿಫ್ರೆನ್ಸಲ್ಲಿ ಏನು ವ್ಯಾಲ್ಯೂ ಇದೆ ಅನ್ನೋದನ್ನ ನೋಡಿ ಆ್ಯಡ್ ಮಾಡಿ ಬರ್ಕೊಳ್ತೀವಿ. ಆ್ಯಡ್ ಮಾಡಿ ಬರ್ಕೊಳ್ಳೋದಕ್ಕೂ ಮುಂಚೆ ಈ ಸ್ಟೆಪ್ಪನ್ನು ನಾವು ಕರೆಕ್ಟಾಗಿ ತೋರಿಸ್ಕೊಳ್ಳೋಣ. ದಟ್ ಈಸ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು 2 ಬಾರ್ 0.7382. ಇದಕ್ಕೆ ನಾವು ಈಗ ಆ್ಯಂಟಿಲಾಗ್ನ ಅಪ್ಲೈ ಮಾಡ್ತೀವಿ, ಬಿಕಾಸ್ ಇಲ್ಲಿ ಇರೋಂಥ ಲಾಗನ್ನು ಕ್ಯಾನ್ಸಲ್ ಮಾಡ್ಕೋಬೇಕಾಗಿದೆ ನಾವು. ಎಕ್ಸ್ ಇಸ್ ಈಕ್ವಲ್ ಟು ಆ್ಯಂಟಿಲಾಗ್ ಆಫ್ 2 ಬಾರ್ 0.7382 ಅಂತ ಆಗತ್ತೆ. ಸೊ ನಾನು ಆ್ಯಂಟಿಲಾಗ್ ಟೇಬಲ್ನ ಹೇಗೆ ರೆಫರ್ ಮಾಡಬೇಕು ಅಂತ ಹೇಳಿದೆ, ಅಲ್ಲಿ ಮಾಡಿದಾಗ ನಮಗೆ ಸಿಗೋವಂಥ ವ್ಯಾಲ್ಯೂ 5473 ಆಗಿರುತ್ತೆ. ಈಗ ಪಾಯಿಂಟ್ ಇಡಬೇಕಾಗಿದೆ. ಪಾಯಿಂಟ್ ಇಡಬೇಕಾದ್ರೆ
ಇಲ್ಲಿ ನಾವು ಆ್ಯಂಟಿಲಾಗ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕೂ ಮುಂಚೆ ಬಂದಿರೋ ಅಂಥ ನಂಬರಲ್ಲಿ ಪಾಯಿಂಟಿಗೆ ಮುಂಚೆ ಯಾವ ನಂಬರ್ ಇದೆಯೋ ಅದಕ್ಕೆ +1 ಮಾಡ್ಕೊಳ್ತೀವಿ. ಇಲ್ಲಿ ನಮಗಿರೋಂಥ ವ್ಯಾಲ್ಯೂ -2. ಸೊ -2 +1 ಮಾಡಿದಾಗ ನಮಗೆ ಬರೋಂಥ ವ್ಯಾಲ್ಯೂ -1 ಆಗಿರುತ್ತೆ. ಸೊ -1 ಅಂತಂದರೆ ಹೇಗೆ ಪಾಯಿಂಟ್ ಇಡಬೇಕು? -1 ಅಂದಾಗ ಇಲ್ಲಿ ನಂಬರ್ಗೂ ಮುಂಚೆ ಒಂದು ಝೀರೋನ ಆ್ಯಡ್ ಮಾಡ್ತೀವಿ. ಸಪೋಸ್ ಇಲ್ಲಿ -2 ಅಂತ ಬಂದಿದ್ರೆ 2 ಝೀರೋಸ್ನ ಆ್ಯಡ್ ಮಾಡ್ತಿದ್ವಿ. ಸೊ ಇಲ್ಲಿ ಒಂದು ಝೀರೋ ಆ್ಯಡ್ ಮಾಡಿ ಅದಕ್ಕೆ ಮುಂಚೆ ಒಂದು ಪಾಯಿಂಟ್ ಇಟ್ಟು ಇಲ್ಲೊಂದು ಝೀರೋನ ಬರಿತೀವಿ. ದಿಸ್ ವಿಲ್ ಬಿ ದ ಫೈನಲ್ ಆನ್ಸರ್. x is equal to 0.05473. ಈಗ ನಿಮಗೆ ಈ ಎರಡೂ ಪ್ರಾಬ್ಲಮಲ್ಲಿ ಲಾಗ್ ಟೇಬಲ್ ಯೂಸ್ ಮಾಡಿಕೊಂಡು ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಈ ಟೀಚಿಂಗ್ ಇಷ್ಟ ಆಗಿದ್ರೆ, ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಬೇಕು ಅಂತ ನಿಮಗೆ ಅನಿಸಿದ್ರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ಬೆಲ್ ಐಕಾನ್ ಏನಿದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ರತಿ ಸಲ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ. ಧನ್ಯವಾದ.